ಹಾಯ್ ಫ್ರೆಂಡ್ಸ್, ಇವತ್ತು ಕೆಂಗೇರಿ ಸಂಭ್ರಮ ನಡೀತಾ ಇತ್ತು. ಅಂದ ಹೋಗಿದ್ದೆ, ಅಲ್ಲಿ ನೋಡಿದ್ರೆ GFC ಅವರು ಮಶ್ರೂಮ್ ಬಿರಿಯಾನಿ ಅಂತ ಹಾಕೊಂಡಿದ್ರು. ಹೋಗ್ಲಿ ಬಿಡು ಅಂತ ಒಂದು ಮಶ್ರೂಮ್ ತಿಂದರೆ ಏನೋ ಹೇಳ್ಕೊಳ್ಳೋ ಲೆವೆಲಿಗೆ ಇರಲಿಲ್ಲ. ಆದರೂ ಓಕೆ ಅಂತ 70 ರೂಪಾಯಿ ಕೊಟ್ಟು ಬಂದರೆ, ಈ ಕಡೆ ನೋಡಿದ್ರೆ ಸರೌಂಡಿಂಗ್ ಹಾಡು ಡ್ಯಾನ್ಸು ಎಲ್ಲ ಇತ್ತು. ಹಾಡು ನೋಡಿಕೊಂಡು ಹಂಗೆ ನಾವು ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದುಬಿಟ್ಟು ಎಲ್ಲ ತಿಂದ್ವಿ. ಎಲ್ಲ ಮಾತ್ರ ಜಾಸ್ತಿ ಹಾಕ್ಬಿಟ್ಟವ್ರೆ, ಏನು ಮಾಡೇ ಇಲ್ಲ. ಇಲ್ಲಿ ಒಂದು ಇವರು ಮಾತ್ರ ಬಂದುಬಿಟ್ಟು ಒಳ್ಳೆ ಜ್ಯೂಸ್ ಸೆಂಟ್ರು, 70 ರೂಪಾಯಿಗೆ ಕೊಕೊನಟ್ ಜ್ಯೂಸ್ ಒಂದು ಸಖತ್ತಾಗಿ ಕೊಟ್ಟಿದ್ದಾರೆ. ಬಿಟ್ಟರೆ ಎಲ್ಲದು ಟೋಪಿ ಹಾಕಿ ಕಳಿಸ್ಬಿಟ್ರು. ಚೆನ್ನಾಗಿತ್ತು ಇವ್ರ ಜ್ಯೂಸ್ ಮಾತ್ರ, ಹೋದರೆ ರೆಕಮೆಂಡೆಡು, ಹೋಗಿ ಕುಡೀರಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದನ್ನು ನಾವು ಕುಡ್ದಿದ್ದೀವಿ, ನೋ ಇಶ್ಯೂಸ್. ಪಕ್ಕದಲ್ಲಿ ತಿಂಡಿ ಅಂತ ಹೇಳಿ ತುಂಬ ತಿಂಡಿಗಳಿತ್ತು. ಯಾವುದು ಎಲ್ಲ ಟೇಸ್ಟ್ ಮಾಡಿ ಅಂತವ್ರೆ. ಏನು ಟೇಸ್ಟ್ ಮಾಡೋದು ಗುರು? ಬೇಡ ಅಂತ ಬಿಟ್ಬಿಟ್ಟು ಮುಂದೆ ಅದು ಇದು ಚಿಕ್ಕ ಮಕ್ಕಳ ಜೊತೆ ಆಟ ಸಾಮಾನು ನೋಡ್ಕೊಂಡ್ವಿ. ಅಷ್ಟರೊಳಗೆ ನಮ್ಮ ಫಿಲಮ್ಮು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿರೋ ನಮ್ಮ ರಮೇಶ್ ಪಂಡಿತ್ ಸರ್ ಅವ್ರು ಬಂದರು. ಒಂದೆರಡು ಸೆಲ್ಫಿ ತೊಗೊಂಡ್ವಿ. ತುಂಬ ಡೌನ್ ಟು ಅರ್ತ್ ಇದ್ದಾರೆ ಪರ್ಸನ್ನು. ಕಾರ್ಯಕ್ರಮ ನೋಡಿ ತುಂಬ ಜನ ಬರ್ಬೋದು ಅಂದ್ಕೊಂಡಿದ್ವಿ, ಬಟ್ ಓಕೆ, ಅಷ್ಟಕ್ಕಷ್ಟೇ ಜನ ಬಂದರು. ನೋಡಿದರೆ ಉಪ್ಪಿನಕಾಯಿ ಎಲ್ಲ ಹಾಕಿದ್ರು. ಕೆಲವೊಂದೊಂದು ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು, ಟೇಸ್ಟ್ ನೋಡಿಬಿಟ್ವಿ. ಇಷ್ಟ ಆಗಿರೋ ಕಾನ್ಸೆಪ್ಟ್ ಅಂದರೆ ಇದರಲ್ಲಿ ನನಗಿಲ್ಲಿ ಬುಕ್ಗಳಿಟ್ಟಿದ್ರು. ನೋಡ್ತಾ ಇದ್ದರೆ ನಮ್ಮ ರವಿ ಬೆಳಗೆರ್ ಸರು ಮತ್ತು ಕುವೆಂಪು ಅವ್ರದ್ದು ತುಂಬ ಬುಕ್ಗಳು ನೋಡ್ತಾ ಇದ್ದರೆ ಮನಸ್ಸೊಳಗೆ ಏನೋ ಒಂಥರ ಫೀಲ್ ಬರುತ್ತೆ, ಓದಬೇಕು ಅಂತೇಳಿ. ನಾನು ಒಂದೆರಡು ಬುಕ್ ತೊಗೊಂಡೆ. ತುಂಬ ಚೆನ್ನಾಗಿದೆ. ಬುಕ್ ಓದೋ ಅಭ್ಯಾಸನ ಎಲ್ಲರೂ ಖಂಡಿತವಾಗಿ ಇಟ್ಕೊಳ್ಳಿ. ಚೆನ್ನಾಗಿದೆ, ಟೋಟಲಿ ತುಂಬ ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ. ಈ ಕಡೆ ನೋಡಿದ್ರೆ ಮ್ಯಾಗಿ ಅಂತೇಳಿ ಫುಲ್ಲು ಮ್ಯಾಗಿ ಕೊಡ್ತಾ ಇದ್ದಾರೆ. ಏನು ಮ್ಯಾಗಿ ತಿನ್ನೋದು ಗುರು, ನೀವೇ ತಿನ್ನಬೇಡಿ ಅಂತ ಹೇಳಿ 50 ಸಲ ಡಾಕ್ಟ್ರ್ ಹೇಳ್ತಾರೆ. ಇವ್ರು ನೋಡೋದು ತಿರ್ಗಾ ಮ್ಯಾಗಿನ ಬಿಸ್ನೆಸ್ ಮಾಡ್ತವ್ರೆ ಇಲ್ಲಿ ಬಂದುಬಿಟ್ಟು ನಮ್ಮ ಇಂಡಿಯನ್ಸು. ತಿಂಡಿ, ಫ್ರೂಟ್ಸು ಇದೆಲ್ಲ ಓಕೆ, ಚೆನ್ನಾಗಿತ್ತು. ಬ್ಯಾಂಗಲ್ಸ್ ತುಂಬ ಚೆನ್ನಾಗಿತ್ತು, ಬಂದಿದ್ವು, ನೋಡಿದ್ವಿ. ಹೆಣ್ಮಕ್ಳೆಲ್ಲ ತುಂಬ ಸರೌಂಡಿಂಗಲ್ಲೇ ಎಲ್ಲ ರಾಶಿ ಹೊಡ್ಕೊಂಡಿದ್ರು. ಹೆಣ್ಮಕ್ಳಿಗೆ ತುಂಬ ಚಿಕ್ಕ ಪುಟ್ಟ ಐಟಮ್ಗಳು ಅಂತ ಹೇಳಿ ಫ್ಯಾಷನ್ ಇರುವಂಥ ಐಟಮ್ ಚೆನ್ನಾಗಿ ಬಂದಿತ್ತು. ಟೋಟಲಿ ಇವತ್ತು ಓಡಾಡಿರೋದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಮತ್ತೆ ಸಿಗುವ.